ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 41ನೇ ಅಧ್ಯಾಯ 15ನೇ ವಾಕ್ಯ. ಈಗೋ ನಿನ್ನನ್ನು ಹದವಾದ ಹೊಸ ಮೊಣೆಹಲ್ಲಿನ ಅಂತಿಗುಂಟೆಯನ್ನಾಗಿ ಮಾಡುವೆನು. ನೀನು ಬೆಟ್ಟಗಳನ್ನು ಹೊಕ್ಕು ಪುಡಿ ಪುಡಿ ಮಾಡಿ ಗುಡ್ಡಗಳನ್ನು ಹೊಟ್ಟಿನಂತೆ ಮಾಡುವೆ. ದೇವರಿಗೆ ಸ್ತೋತ್ರ. Prophet Isaiah chapter 41 verse 15. I will make you like a threshing board with spikes that are new and sharp. You will thresh mountains and destroy them. Hills will crumble into dust. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿದ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಕರ್ತನು ಶ್ರೇಷ್ಠ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದಾರೆ. ಈಗೋ ನಿನ್ನನ್ನು ಹದವಾದ ಹೊಸ ಮೊಣೆಹಲ್ಲಿನ ಅಂತಿಗುಂಟೆಯನ್ನಾಗಿ ಮಾಡುವೆನು. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ನಿಮಗೆ ಹೇಳ್ತಾ ಇದ್ದಾರೆ ದೇವರು, ಜೀವಿತಗಳು ಹೇಗಿದೆ? ಬೇಸರ ಇದೆಯಾ? ನಿರಾಸೆ ಇದೆಯಾ? ನಿರುತ್ಸಾಹ ಇದೆಯಾ? ಉತ್ಸಾಹ ಇದ್ರೂ ಅವಕಾಶ ಇಲ್ವಾ? ಜ್ಞಾನ ಇಲ್ವಾ? ಸಹಾಯ ಇಲ್ವಾ? ಸಾಮರ್ಥ್ಯ ಇಲ್ವೋ? ಈ ಮುಂಜಾನೆ ಸಮಯದಲ್ಲಿ ಕರ್ತನು ಶ್ರೇಷ್ಠನ ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಹೊಸ ಹದವಾದ ಒಂದು ಟ್ರಾನ್ಸ್ಲೇಷನ್ ಪವಿತ್ರ ಬೈಬಲ್ನಲ್ಲಿ ಹೇಳುತ್ತೆ, ಅದಕ್ಕೆ ಅಂತಿಗುಂಟೆಗೆ ಅನೇಕ ಮೊಣಚಾದ ಹಲ್ಲುಗಳಿರುತ್ತೆ. ಅದನ್ನು ಧಾನ್ಯಗಳನ್ನ ಶುದ್ಧೀಕರಣ ಮಾಡೋದಕ್ಕೋಸ್ಕರವಾಗಿ ಉಪಯೋಗಿಸ್ತಾರೆ ಅಂತ. ದೇವರಿಗೆ ಸ್ತೋತ್ರ. ಈಗ ಧಾನ್ಯ ಏನು? ಆಹಾರ. ಅದನ್ನು ಶುದ್ಧೀಕರಣ ಮಾಡೋದಕ್ಕೋಸ್ಕರವಾಗಿ ಅದನ್ನು ಉಪಯೋಗಿಸ್ತಾರೆ. ಡಸ್ಟೆಲ್ಲ ತೆಗೆದು ಅದನ್ನು ಶುದ್ಧ ಮಾಡೋದಕ್ಕೋಸ್ಕರವಾಗಿ. ಆಮೇಲೆ ಆದರೆ ಈಗ ನಮ್ಮ ಜೀವಿತಗಳಲ್ಲಿ ಎಷ್ಟೋ ಬೇಸರಕ್ಕೆ ಇರ್ಬೋದು, ನಿರಾಸೆ ಇರ್ಬೋದು, ನಿರುತ್ಸಾಹ ಇರ್ಬೋದು, ಅಥವಾ ಅವಕಾಶ ಇಲ್ಲದೆ ಇರ್ಬೋದು, ಆಸೆ ಇದ್ರೂ ಜ್ಞಾನ ಇಲ್ಲದೆ ಇರ್ಬೋದು, ಸಹಾಯ ಇಲ್ಲದೆ ಇರ್ಬೋದು. ಬಟ್ ದೇವರು ಹೇಳ್ತಾ ಇದ್ದಾರೆ, ಆ ದೇವರು ನಾನು ನಿಮ್ಮನ್ನು ಹದವಾದ ಹೊಸ ಮೊಣೆಹಲ್ಲಿನ ಅಂತಿಗುಂಟೆಯನ್ನು ಮಾಡ್ತೀನಿ ಅಂತ. ದೇವರಿಗೆ ಸ್ತೋತ್ರ. ಅವ್ರು ಹೇಗೆ ಮಾಡ್ತಾರೆ ಅಂತಂದರೆ, ಅವರೇ ನಮ್ಮಲ್ಲಿ ಬರಬೇಕು. ಅವ್ರು ಬರ್ತಾರಾ? ಅವ್ರು ಬರಲ್ಲ. ಯಾರು ಬರ್ತಾರೆ? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ನಮ್ಮ ಜೀವಿತದಲ್ಲಿ ಬರೋದಾದರೆ, ನಮ್ಮೊಳಗೆ ಬರೋದಾದರೆ ಬದುಕು ಹೇಗಿರುತ್ತೆ ಅಂದರೆ, ನಮ್ಮನ್ನು ಶುದ್ಧೀಕರಿಸ್ತಾರೆ, ವಿಮೋಚಿಸ್ತಾರೆ, ಶುದ್ಧೀಕರಿಸ್ತಾರೆ, ರಕ್ಷಣೆಯನ್ನು ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ಆಶೀರ್ವಾದ ಅಭಿವೃದ್ಧಿ ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಹೇಗೆ ಅಂತಂದರೆ, ಅವರು ನಮ್ಮೊಳಗೆ ಬಂದರೆ ಆ ಜ್ಞಾನಗಳು ತಲಾಂತಗಳು ನಮ್ಮೊಳಗೆ ಬಂದಾಗೆ, ಆಲೋಚನೆಗಳು ನಮ್ಮೊಳಗೆ ಬಂದಾಗೆ, ಮಾರ್ಗದರ್ಶನಗಳು ನಮ್ಮೊಳಗೆ ಬಂದಾಗೆ. ಅಷ್ಟು ಮಾತ್ರ ಅಲ್ಲ, ನಡೆಯುವ ಮಾರ್ಗವನ್ನು ಸಹ ಅವರೇ ತೋರಿಸುವವರಾಗಿದ್ದಾರೆ. ಸಾಮರ್ಥ್ಯವನ್ನು, ಶಕ್ತಿಯನ್ನು, ಬಲವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕೆಂದರೆ ನೀವು ಬೆಟ್ಟಗಳನ್ನು ಸಹ ಹತ್ತಿ ಪುಡಿ ಮಾಡುವಂಥ ಶಕ್ತಿಯನ್ನು ನಿಮಗೆ ಕೊಡ್ತೀನಿ. ಅಂದರೆ ಬೆಟ್ಟದಂಥ ಸಮಸ್ಯೆಗಳು ನಿಮ್ಮಲ್ಲಿದ್ದರೂ ಸಹ, ಅಥವಾ ನಿಮಗೆ ಮಾರ್ಗದರ್ಶನ ಇಲ್ಲದೇ ಇರತಕ್ಕಂತಹ ಕಠಿಣವಾದ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿದ್ದರೂ ಸಹ, ಅದನ್ನೆಲ್ಲ ಶುದ್ಧೀಕರಿಸೋದಕ್ಕೆ, ಅದನ್ನು ಆ ಕಠಿಣವಾದ ಇಕ್ಕಟ್ಟುಗಳನ್ನ ಬಿಡಿಸೋದಕ್ಕೆ ನಾನೇ ಮಾರ್ಗ, ಜೀವ, ಸತ್ಯವಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ. ನಾನು ನಡೆಸುವ ಮಾರ್ಗ ಏನಾಗಿದೆ ಅಂದರೆ ಸತ್ಯದ ಮಾರ್ಗ ಆಗಿದೆ. ಅದು ಜೀವಕ್ಕೆ ನಡೆಸುವಂಥ ಮಾರ್ಗವಾಗಿದೆ. ಆ ಮಾರ್ಗದಲ್ಲಿ ನಾನು ನಿಮ್ಮನ್ನು ನಡೆಸ್ತೇನೆ, ನಿಮ್ಮೊಳಗೆ ಬಂದು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಹದವಾದ ಹೊಸ ಮೊಣೆಹಲ್ಲಿನ ಅಂತಿಗುಂಟೆಯನ್ನಾಗಿ ಮಾಡುವೆನು. ನೀನು ಬೆಟ್ಟವನ್ನು ಹೊಕ್ಕು ಪುಡಿ ಪುಡಿ ಮಾಡಿ ಗುಡ್ಡಗಳನ್ನು ಒಟ್ಟಿನಂತೆ ಮಾಡುವೆ. ನಿಮ್ಮ ಜೀವಿತದಲ್ಲಿ ಬೆಟ್ಟದಂಥ ಸಮಸ್ಯೆ ಇದೆಯಾ? ಹೋರಾಟ ಇದೆಯಾ? ಯೆಶಾಯ ಪ್ರವಾದಿ 43ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ, ನೀನು ಒಂದು ನಿಮಿಷ ನೋಡಿಬಿಡೋಣ ವಾಕ್ಯ ಭಾಗನ. 1ನೇ ವಾಕ್ಯ, ಸೇಮ್ ಬುಕ್ ಚಾಪ್ಟರ್ 43 ವರ್ಡ್ 1. ಈಗಲಾದರೂ ಯಾಕೋಬನ ವಂಶದವನೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ, ಹೆದರಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನನ್ನು ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. 2ನೇ ವಾಕ್ಯ, ನೀನು ಜಲರಾಶಿಯನ್ನು ದಾಟಿ ಹೋಗುವಾಗ ನಾನು ನಿನ್ನೊಂದಿಗಿರುವೆನು, ನದಿಗಳನ್ನು ನೀನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ, ಬೆಂಕಿಯಲ್ಲಿ ನೀನು ನಡೆಯುವಾಗ ಸುಡಲ್ಪಡುವುದಿಲ್ಲ, ಜ್ವಾಲೆಯು ನಿನ್ನನ್ನು ದಹಿಸದ. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ಜೀವಿತಗಳಲ್ಲಿ ಏನೆಲ್ಲ ಅನುಭವಗಳಿರುತ್ತೆ ಅಂದರೆ, ವಾಕ್ಯಭಾಗ ಹೇಳುತ್ತೆ, ಜಲರಾಶಿಯನ್ನು ಹಾದುವಂಥ ಅನುಭವ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ನದಿಗಳನ್ನು ದಾಟುವ ಅನುಭವ ಇರುತ್ತೆ. ಅಷ್ಟು ಮಾತ್ರ ಅಲ್ಲ,
ಬೆಂಕಿಯ ಜ್ವಾಲೆಯಲ್ಲಿ ದಹಿಸುವಂತಹ ಕಷ್ಟಗಳು, ಇಕ್ಕಟ್ಟುಗಳು, ಹೋರಾಟಗಳು, ಸಮಸ್ಯೆಗಳು ನಿಮ್ಮ ಜೀವಿತಗಳಲ್ಲಿ ಬರುತ್ತೆ. ಮನುಷ್ಯನ ಎಲ್ಲರ ಜೀವಿತದಲ್ಲೂ ಇರುತ್ತೆ. ಸೊ ಹಾಗಾಗಿ ಆ ಜೀವಿತಗಳಲ್ಲಿ ನಾನು ನಿಮಗೇನಾಗುತ್ತೆ ಅಂದರೆ, ನಾನು ಮೊನಚಾದ ಅಂತ್ಯಗುಂಟೆಯಾಗಿರ್ತೇನೆ. ಯೇಸು ಕ್ರಿಸ್ತರು ನಮ್ಮ ಜೀವಿತಗಳಲ್ಲಿ ಮೊನಚಾದ ಅಂತ್ಯಗುಂಟೆಯಾಗಿ ನಮ್ಮಲ್ಲಿ ಕಾರ್ಯ ಮಾಡೋದಕ್ಕೆ ಆಸೆ ಪಡ್ತಾರೆ. ಆಮೇಲೆ ಪ್ರೀತಿದೇವ್ರ ಮಕ್ಕಳೇ, ಎಷ್ಟೋ ಸರಿ ನಮಗೆ ಆಸೆಗಳಿರುತ್ತೆ, ಅವಕಾಶಗಳಿರಲ್ಲ. ಅಷ್ಟು ಮಾತ್ರ ಅಲ್ಲ, ಸಹಾಯ ಇರಲ್ಲ. ಅಷ್ಟು ಮಾತ್ರ ಅಲ್ಲ, ಮಾರ್ಗದರ್ಶನ ಇರಲ್ಲ. ದೇವರು ನಮ್ಮಲ್ಲಿದ್ದ ಕಾರ್ಯವನ್ನು ಮಾಡೋದಾದರೆ ಅದೆಷ್ಟೊಂದು ಅದ್ಭುತವಾಗಿರುತ್ತೆ. ಅವ್ರು ಹೇಳ್ತಾ ಇದ್ದಾರೆ ಮೊನಚಾದ ಅಂತ್ಯಗುಂಟೆ. ಆ ಮೊನಚಾದ ಅಂತ್ಯಗುಂಟೆ ನಮ್ಮಲ್ಲಿದ್ದು ಕಾರ್ಯ ಮಾಡೋದಾದರೆ ಅದೆಷ್ಟೋ ಅದ್ಭುತವಾಗಿರುತ್ತೆ, ಆಶೀರ್ವಾದಕರವಾಗಿರುತ್ತೆ. ಸಮಸ್ಯೆಗಳನ್ನ ತೆಗೆದುಹಾಕುತ್ತೆ. ಸಮಸ್ಯೆಗಳಿಗೆ ಮಾರ್ಗವನ್ನು ತೆರೆದು ಸರಾಗ ಮಾಡುತ್ತೆ. ಆಮೇನ್. ನಮ್ಮನ್ನು ಆಶೀರ್ವಾದವಾಗಿಯೂ ಅಭಿವೃದ್ಧಿಯಾಗಿ ನಡೆಸುತ್ತೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಮ್ಮೊಬ್ಬೊಬ್ಬರಿಗೆ ನೀವು ಹೇಳ್ತಾ ಇದ್ದಾರೆ, ಈಗೋ ನಾನು ನಿನ್ನನ್ನು ಹದವಾದ ಮೊನಚಾದ ಹೊಸ ಅಂತ್ಯಗುಂಟೆಯನ್ನು ಮಾಡ್ತೇನೆ ಅಂತ ಹೇಳ್ತೀರಾ. ಅಷ್ಟು ಮಾತ್ರ ಅಲ್ಲ, ಬೆಟ್ಟದಂತೆ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳಿದೆಯಾ, ಅದನ್ನು ಸಹ ನಾನು ಪುಡಿ ಮಾಡ್ತೇನೆ. ಗುಡ್ಡಗಳಂತೆ ಸಮಸ್ಯೆಗಳ ಹೋರಾಟಗಳಿದೆಯಾ, ಮಾರ್ಗ ಮುಚ್ಚಲ್ಪಟ್ಟಿದೆಯಾ, ನಾನು ಮಾರ್ಗವನ್ನು ತೆರಿತೇನೆ. ನಿನ್ನನ್ನು ಆಶೀರ್ವಾದವಾಗಿ ಇಡ್ತೇನೆ, ಅಭಿವೃದ್ಧಿಪಡಿಸ್ತೇನೆ ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರಲ್ಲಿ ಇಂಥ ಒಳ್ಳೆಯ ನಿರೀಕ್ಷೆಯನ್ನು ಕೊಟ್ಟಿದ್ದೀರಾ. ಅದನ್ನು ನಿಮ್ಮ ಜನರಲ್ಲಿ ಇದ್ದು ನೀವು ಕಾರ್ಯವನ್ನು ಮಾಡಿ ನಿಮಗೆ ಮಹಿಮೆಯಾಗಲಿ, ಜನರಿಗೆ ಆಶೀರ್ವಾದ, ಅಭಿವೃದ್ಧಿಯಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳು ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.